ಅಯ್ಯೋ! ದುಡ್ಡೆಲ್ಲೋಯ್ತು? ಇವಾಗ ಆಫೀಸಿಗೆ ಕೊಟ್ಟಾಗ ದುಡ್ಡಿಲ್ವಲ್ಲಪ್ಪ. ಡೆಲಿವರಿ ಇದ್ರದ್ದೆಲ್ಲ ದುಡ್ಡೆಲ್ಲ ಇಲ್ಲೇ ಇಕ್ಕಿದ್ನಲ್ಲ. ಕಾಣ್ತಾನೆ ಇಲ್ವಲ್ಲ, ಮನೆಯೆಲ್ಲ ಹುಡುಕಿದ್ರುನು. ಏನಾಯಿತು ಅಂತಲೂ ಗೊತ್ತಾಯ್ತಿಲ್ವಲ್ಲ. ಛೇ! 5,000 ಆಗಲಿ, ಎಷ್ಟು ಕಷ್ಟ ಇವಾಗ. ಯಾರು ಹೊಂದಿಸ್ಬಿಟ್ಟು ಮತ್ತೆ ಕೊಡ್ತಾರೆ ಹೇಳು? ಎಲ್ಲಾದರೂ ಕಳೆದೋಯ್ತಾ? ಯಾರಾದರೂ ಕದ್ಕೊಂಬಿಟ್ರಾ? ಛೇ! ಆ ಥರ ಏನಿಲ್ವಲ್ಲ. ನಮ್ಮನೆಗೆ ರೊಚ್ಚು ಇಂಥ ಕೆಲಸ ಮಾಡೋಕ್ಕಿಲ್ಲ. ಮತ್ತು ಎಲ್ಲೋಯ್ತು ದುಡ್ಡು? ಅಯ್ಯೋ! ಇಲ್ಲೂ ಕಾಣ್ತಾ ಇಲ್ಲ. ಏನು ಮಾಡೋದೀಗ? ಎಲ್ಲಿ ಅಂತ ಹುಡುಕ್ಲಪ್ಪ ನಾನೀಗ? ರಚ್ಚುನೇ ಕೇಳೋಣ ಇರು. ರಚ್ಚು! 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 ಹಾಂ, ಹೇಳಚ್ಚು. ರಚ್ಚು, ಅದು ನಾನು ಡೆಲಿವರಿ ಮಾಡಿಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇರುತ್ತಲ್ಲ, ಆ ಕ್ಯಾಶ್ ಎಲ್ಲನೂ ಕೊಟ್ಟಿದ್ರು. ಆ ಕ್ಯಾಶ್ ಒಂದು 5,000 ಇತ್ತು. ಅದು ನಾನು ಜೋಬಲ್ಲೇ ಇಟ್ಟಿದ್ದೆ. ರಾತ್ರಿ ಮಲ್ಕೋಬೇಕಾದ್ರೆ ಜೋಬಲ್ಲೇ ಇಟ್ಬಿಟ್ಟು ಮನಿಕೊಂಡಿದ್ದೆ. ನೆನ್ನೆ ಮತ್ತು ಈಗ ನೋಡಿದ್ರೆ ದುಡ್ಡು ಇಲ್ಲ, ಏನೂ ಇಲ್ಲ. ಮನೆಯೆಲ್ಲ ಹುಡ್ಕಾಡ್ತಾ ಇದ್ದೀನಿ, ದುಡ್ಡು ಸಹ ಸಿಗಲಿಲ್ಲ. ಅದಕ್ಕೆ ನೀನೇನಾದರೂ ದುಡ್ಡೇನಾದರೂ ಎತ್ಕೊಂಡ, ಅಂದರೆ ಕದ್ಕೊಂಡೆ ಅಂತ ಕೇಳ್ತಾ ಇಲ್ಲ, ಏನಾದರೂ ಬಳಸ್ಕೊಳಕ್ಕೆ ಎತ್ಕೊಂಡ? ಅಯ್ಯೋ ಅಚ್ಚು, ನಿಂಗೆ ಹೇಳೋದೇ ಮರ್ತೋಯ್ತು. ನನಗಂತೂ ನಿಂಗೆ ಹೇಳ್ಬೇಕು ಅಂತ ಅನ್ಕೊಂಡೆ, ಮರ್ತೇ ಹೋದೆ ನೋಡು. ಏನು ಮರ್ತೋದೆ? ಏನು ಹೇಳ್ಬೇಕು ಅನ್ಕೊಂಡೆ? ಅಯ್ಯೋ, ಆ ದುಡ್ಡನ್ನ ನಾನೇ ಎತ್ಕೊಂಡೆ. ನನಗೆ ಬೇಕಿತ್ತು. ಇವಾಗ ಎಲ್ರೂ ಮಾಮೂಲಿ ಥರ ಇರಲ್ಲ. ಈಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಲ್ವಾ, ನಾನು ಸ್ವಲ್ಪ ಹೇರ್ ಸ್ಟೈಲು ಹಂಗೇನೆ ಪಾರ್ಲರ್ಗೆಲ್ಲ ಹೋಗ್ಬೇಕಿತ್ತು. ಅಷ್ಟು ಅಲ್ಲದೇನೆ ಇನ್ನೊಂದು ಬಟ್ಟೆ ಎಲ್ಲ ತಗೋಬೇಕಿತ್ತು. ಅಲ್ಲೆಲ್ಲ ನೋಡ್ದಲ್ಲ ನಮ್ಮ ಕಾಲೇಜಿಗೆ ಎಲ್ಲ ಯಾವ ಪಾರ್ಟಿ ಸ್ಟ್ಯಾಂಡರ್ಡಾಗಿ ಬಟ್ಟೆ ತಗೋತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಅದೇ ಸ್ಟ್ಯಾಂಡರ್ಡಾಗಿ ಬಟ್ಟೆ ತಗೊಂಡು ಹಂಗೇನೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅಚ್ಚು, ನನಗೆ ಹಳ್ಳಿನಾಗ ಗೊತ್ತಾಯಿದ್ನಲ್ಲ, ಅವಾಗ ಏನೂ ಗೊತ್ತಾಯ್ತಿರ್ಲಿಲ್ಲ ನನಗೆ. ಈಗ ಪ್ಯಾಟೆಗೆ ಹೋಯ್ತಿದ್ದೀನಲ್ಲ, ಸಂದಕ್ಕೆ ಎಲ್ಲನೂ ರೆಡಿಯಾಗಿ ಬರ್ತಾರೆ. ನಾನು ಹಿಂಗೆ ಹೋದರೆ ಸಂದಕ್ಕೆ ಇರಕ್ಕಿಲ್ಲ ಅಲ್ವಾ, ಅದಕ್ಕೆ ಅಂತಲೇ ನೋಡಿದೆ. ದುಡ್ಡು ನೀನು ಕೇಳೋಣ ಅನ್ಕೊಂಡೆ, ನೀನು ಮಲ್ಕೊಂಡಿದ್ದೆ ಅಲ್ವಾ. ನಾನು ಕಾಲೇಜಿಗೆ ನೀನು ಬರಬೇಡ ಅಂತ ಹೇಳಿದ್ದೀನಲ್ವಾ, ಇನ್ನು ಯಾಕೆ ನೀನು ಅಂತ ಹೇಳ್ಬಿಟ್ಟು ಜಾಬ್ ನೋಡಿದೆ. ಜಾಬಾಗ 5,000 ರೂಪಾಯಿ ಇತ್ತು. 5,000 ರೂಪಾಯಿ ಎತ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಫುಲ್ ಶಾಪಿಂಗ್ ಏನೇ ಮಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ನೋಡ್ತಾ ಇರು, ನಾಳೆಯಿಂದ ನಾನು ಯಾವ ಥರ ಮಿಂಚಿಂಗಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು, ಸರಿನಾ? ಏಯ್, ನಿಂಗೆ ಸ್ವಲ್ಪ ಅರ್ಥ ಆಗಲ್ವಾ? ಅದೇ ನನ್ನ ಸ್ವಂತ ದುಡ್ಡು ಅಂತ ಅನ್ಕೊಂಡ. ಅದು ನನ್ನ ಸ್ವಂತ ದುಡ್ಡು ಅಲ್ಲ, ಅದು ಆಫೀಸ್ ದುಡ್ಡು. ಆಫೀಸಿಗೆ ಕೊಡಬೇಕು. ನಾನೇನಾದರೂ ಕೊಡಲಿಲ್ಲ ಅಂತಾರೆ ಇವತ್ತು ನಾನು ಕೆಲಸದಿಂದನೇ ತೆಗೆದಾಕ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅಷ್ಟೇನೆ. ನಿಂಗೆ ಅಷ್ಟು ಸೆನ್ಸ್ ಇಲ್ವಾ ರಚ್ಚು? ಹಾಂ, ಅಷ್ಟು ಸೆನ್ಸ್ ಇಲ್ವಾ ನಿನಗೆ? ಯಾಕೆ ಈ ಥರ ಆಡ್ತಾ ಇದೆಯಾ ನೀನಂತೂ? ಛೇ, ದುಡ್ಡು ಎತ್ಕೊಳ್ಳೋಕ್ಕೆ ಮುಂಚೆ ಕೇಳಬೇಕು ಅಂತಲೂ ಗೊತ್ತಾಗಲ್ವಾ? ಶಾಪಿಂಗ್ ಎಲ್ಲರೂ 5,000 ರೂಪಾಯಿ ಖರ್ಚು ಮಾಡ್ತಾರಾ? ನಾವಿರೋ ಪರಿಸ್ಥಿತಿ ಏನು ಅರ್ಥ ಮಾಡ್ಕ. ನಾವಿರೋ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟದಾಗಿದ್ದೀವಿ. ಮನೆ ಸಾಮಾನು ತಗೊಳಕ್ಕೇನೆ ದುಡ್ಡಿಲ್ಲ ಅಂತದ್ರಾಗ ನೀನು ಇವಾಗ ಹೋಗ್ಬಿಟ್ಟು ದೊಡ್ಡದಾಗಿ ಹೋಗ್ಬಿಟ್ಟು 5,000 ರೂಪಾಯಿ ಶಾಪಿಂಗ್ ಮಾಡ್ಕೊಂಡು ಮೇಕಪ್ ಸಾಮಾನು ಅದು ಇದು ತಗೊಂಬರ್ಲಿಲ್ಲ ಅಂದರೆ ಏನಾಯ್ತದೆ? ಕಷ್ಟಪಟ್ಟು ಓದೋರು ಯಾವ ಶೋಕಿ ಕಡೆನೂ ಗಮನ ಕೊಡಬಾರ್ದು. ನೀನು ಕಿತ್ತೋಗಿರೋ ಬಟ್ಟೆ ಹಾಕೊಂಡೋದ್ರೂ ಚೆನ್ನಾಗಿ ಓದಬೇಕು, ಅಷ್ಟೇನೇ ಮುಖ್ಯ. ಅದು ಬಿಟ್ಬಿಟ್ಟು ನೀನೇನು ಹಿಂಗೆ ಶೋಕಿ ಮಾಡಬೇಕು ಅದು ಇದು ಅಂತ ಹೇಳ್ತಾ ಇದೆಯಲ್ಲ. ಸುಮಾರು ದಿನದಿಂದ ಒಂದು 15 ದಿನದಿಂದ ನೋಡ್ತಾ ಇದ್ದೀನಿ, ನೀನು ತುಂಬಾ ಬದಲಾಗ್ತಾ ಇದೆಯಾ. ದುಡ್ಡನ್ನ ಸ್ವಲ್ಪ ಲಿಮಿಟಾಗಿ ಖರ್ಚು ಮಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಇಲ್ದಿರೋ ದುಡ್ಡಾಗಿ ಇದೆಲ್ಲ ಬೇಕಾ? ಅಚ್ಚು, ನಾನೇನೇನು ಅನ್ಕೊಂಡಿದ್ದೆ, ಆದರೆ ಈ ಥರ ಮಾಡ್ತೀಯಾ ಅಂತ ಅನ್ಕೊಂಡಿರಲಿಲ್ಲ ನಾನಂತೂ. ನನ್ನೇ ಬೈತೀಯನೋ ನೀನು? ನನ್ನೇ ಬೈತೀಯಾ? ಏನು ಅನ್ಕೊಬಿಟ್ಟಿದ್ಯಾ ನಿನ್ನನ್ನು? ಹಾಂ, ಅಲ್ಲ, ಎಲ್ಲರೂ ಕಾಲೇಜಿಗೆ ಸ್ಟ್ಯಾಂಡರ್ಡಾಗಿ ಬರ್ತಾರೆ, ನಾನು ಮಾತ್ರ ಒಳ್ಳೆ ದೊಡ್ಡ ಗೂಬೆ ಥರ ಹೋಗ್ಬೇಕಾ? ನೋಡ್ಲಿಲ್ವ ನಿನ್ನೆ ಎಲ್ಲ ಕಾರ್ ಒಳಗೆ ಬರ್ತಾರೆ. ನಾನೇನಾದ್ರು ನಿಂಗೆ ಕಾರ್ ಕೊಡಿಸು ಅನ್ನ, ಇಲ್ಲ ಬೈಕ್ ಕೊಡಿಸು ಅಂತನ್ನ? ಅಟ್ಲೀಸ್ಟ್ ಬಟ್ಟೆ ತಗೊಂಡೆ. ಬಟ್ಟೆ ತಗೊಳಕ್ಕೂ ನೀನು ಬಿಡಲ್ಲ ಅಂತಂದರೆ ನಿನ್ನ ಜೊತೆ ಇರೋದು ನನಗೆ ಎಷ್ಟು ಬೇಜಾರಾಯ್ತಾಯ್ತೀರ, ಅಷ್ಟು ಬೇಜಾರಾಯ್ತೈತೆ. ಛೇ, ಕಾಲೇಜಾಗೆಲ್ಲ ಸ್ಕೂಟಿಗ್ಲಾಗ ಬರ್ತಾರೆ, ನಾನು ಬಸ್ ಹತ್ಕೊಂಡು ಬರ್ತಾ ಇದ್ದೀನಿ. ಅಷ್ಟು ಮರುವಾದೆ ನಿನ್ನ ಹತ್ರ ಏನೂ ಕೇಳ್ದಂಗಿದ್ದೀನಿ. ಆದರೂ ನನ್ನೇನೆ ಬೈತೀಯ ನೀನು? ಛೇ, ನೀನು ಕಟ್ಕೊಂಡಲ್ಲ, ನಾನು ಅಮೇರಿಕಾ ಮಾವನ ಮಗನ ಬಿಟ್ಬಿಟ್ಟು ನಿನ್ನನ್ನು ಕಟ್ಕೊಂಡಲ್ವಾ? ನನಗೆ ಬುದ್ಧಿ ಇಲ್ಲ ತಗ. ನೀನೇ ನನ್ನ ಪ್ರಾಣ ಅಂತ ಬಂದರೆ ಹುಡುಗಿನ ಈ ಥರ ನಾನು ನೋಡ್ಕೊಳ್ಳೋದು? ಅಟ್ಲೀಸ್ಟ್ 5,000 ರೂಪಾಯಿ ನೋಡ್ಕೊಳ್ಳೋಕೆ ನಿಂಗೆ ಯೋಗ್ಯತೆ ಇಲ್ವಾ? ರಚ್ಚು, ಯೋಗ್ಯತೆ ಬಗ್ಗೆ ಮಾತಾಡಬೇಡ. ನಾನು ನಿನ್ನ ಥರ ಓದ್ತಾ ಇದ್ದನು ನೋಡು. ನಾನೇನು ಫುಲ್ ಓದ್ಬಿಟ್ಟು ಏನು ದೊಡ್ಡ ಕೆಲಸಕ್ಕೆ ಸೇರ್ಕೊಂಡಿಲ್ಲ. ಬರೀ 13,000 ರೂಪಾಯಿ ಕೆಲಸ, ಅದು ಡೆಲಿವರಿ ಕೆಲಸ. ನೀನೇನು ಅನ್ಕೊಬಿಟ್ಟಿದ್ಯಾ ನೀನು? ಹಾಂ, ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ಬಿಸ್ಲಾಗ ಡೆಲಿವರಿ ಮಾಡೋಕ್ಕೆ. ಅಂಥದ್ರಾಗ ಏನೋ ಕಷ್ಟನ ಸುಖನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಲ್ಲ, ಜೊತೆಗೊಳ್ಳಲ್ಲ ನನ್ನ ನಂಬ್ಕೊಂಡು ಬಂದವಳಲ್ಲ, ಇವಳಿಗೆ ನಾನು ಏನಾದರೂ ಮಾಡಬೇಕಲ್ಲ ಅಂತ ನಾನು ಕಾಲೇಜ್ಗೆ ಹೋಗೋದನ್ನು ಬಿಟ್ಟು ನೀನು ಓದಿಸ್ತಾ ಇದ್ದೀನಿ. ನನ್ನ ಕಾಲೇಜ್ಗೆ ಟಾಪರ್ ಗೊತ್ತಾ ನಿಂಗೆ? ನಾನೇನು ಫೇಲ ಕೂತಿದ್ದ? ನಾವು ಫಸ್ಟ್ ಕ್ಲಾಸಾಗೆ ಪಾಸ್ ಆಗಿದ್ದೀನಿ. ನಾನೇನು ಫೇಲ ಕುಂತ್ಕೊಂಡಿಲ್ಲ. ಇದೊಳ್ಳೆ ಸಂತ ಕೇಳ್ತೀಯಲ್ಲ ನೀನಂತೂ? ಇದೊಳ್ಳೆ ಸಂತಕ್ಕೆ ಹೇಳ್ತೀಯಾ? ಪರವಾಗಿಲ್ಲ ನೀನು. ಓಹೋ, ಒಂದು 5,000 ರೂಪಾಯಿ ಕೊಡ್ಸಕ್ಕೆ ಯೋಗ್ಯತೆ ಇಲ್ದಿದ್ರು ದಿಮಾಕಾಗಿ ಸಂದಕ್ಕೆ ಮಾತಾಡ್ತೀಯ. ದಿಮಾಕಾಗೆ ನೋಡು, ಸುಮ್ಕೇನಿ ನನಗೇನು ಇದು ಮಾಡಕ್ಕೆ ಹೋಗ್ಬೇಡ ನೀನು. ಈಗ ಕೊಡ್ಸಕ್ಕಿಲ್ವ ಹೇಳು? ಸುಮ್ಕೇನಿಯ ಮನೆಯಾಗೆ ಫ್ರಿಡ್ಜು ಟಿವಿ ಎಲ್ಲನೂ ಬೇಕು. ಇಂಥ ಮನೆಗೆ ಯಾಕೆ ಸಂಸಾರ ಮಾಡ್ಕೊಂಡಿರ್ತಾರೆ? ಹೋಗ್ಲಿ ಬಿಡು, ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. 5,000 ರೂಪಾಯಿ ತಗೊಂಡಿರೋದಕ್ಕೆ 5 ಲೋಕ ತಿರ್ಗಂಗೆ ಮಾತಾಡ್ತೀಯಲ್ಲ ನೀನು? ನೋಡು, ಒಂದ್ಸಲ ಹೇಳೋದು, ಸುಮ್ಮನೆ 5,000 ರೂಪಾಯಿನ ವಾಪಸ್ ಕೊಟ್ಬಿಡು. ಸುಮ್ಮನೆ ತಗೊಂಡೋಗ್ಬಿಟ್ಟು ನಾನು ಕೆಲಸದ ಹತ್ರ ಕಟ್ಟಬೇಕು, ಇಲ್ಲ ಅಂದರೆ ತುಂಬ ತಲೆನೋವಾಯ್ತದೆ. ಸುಮ್ಕೆ ಕೊಟ್ಬಿಡು ದುಡ್ಡ. ಛೇ, ನೀನು ಇಂಥ ಚೀಪ್ ಅಂತ ಅನ್ಕೊಂಡಿರಲಿಲ್ಲ. 5,000 ರೂಪಾಯಿಗೋಸ್ಕರ ನನ್ನೇ ಬೈತಾ ಇದೆಯಲ್ಲ ನೀನು? ನನ್ನೇ ಬೈತಾ ಇದೆಯಲ್ವಾ ನೀನು? ನಮ್ಮ ಅಮ್ಮನ ಮನೆಗೆ ಹೊರಟೋಗ್ಬಿಡ್ತೀನಿ ನಾನು. 5 ನಿಮಿಷ ಇಲ್ಲಿರಲ್ಲ ಅಷ್ಟೇನೆ. ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ರೆ ನಾನು ಅಮ್ಮನ ಮನೆಗೆ ಚೆನ್ನಾಗಿ ನೆಮ್ಮದಿ ಖುಷಿಯಾಗಿತ್ತೀನಿ ನಾನು. ನೋಡು, ಅರ್ಥ ಮಾಡ್ಕರಚ್ಚು. ದುಡ್ಡಿನ ವಿಚಾರ ನನ್ನ ದುಡ್ಡಾಗಿದ್ರೆ ಖರ್ಚು ಮಾಡ್ಕೊಂತ ಹೇಳ್ತಾ ಇದ್ದೆ, ಆದರೆ ಅದು ನನ್ನ ದುಡ್ಡಲ್ಲ, ಅದು ಆಫೀಸ್ ದುಡ್ಡು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವ್ರು ಸುಮ್ಮನೆ ಬಿಡ್ತಾರೆ. ನನ್ನ ನಂಬಿಕೆ ಕಳ್ಕೊಂಡ್ಬಿಡ್ತೀನಿ ನಾನು. ಅರ್ಥ ಮಾಡ್ಕೊಂಡು ನಂಬಿಕೆ ವಿಚಾರ ನೀನು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ನಾನು ನಿನಗೆ ಏನು ಹೇಳ್ಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕ ಅಷ್ಟೇನೆ. ಅರ್ಥ ಮಾಡ್ಕ ಅಂತ ಹೇಳಿದ್ನಲ್ಲ.
ಹ್ಮ್. ಅರ್ಥ ಮಾಡ್ಕೊಳಕ್ಕೆ ಏನು ಉಳ್ದಿಲ್ಲ. ಏನು ಉಳ್ದೈತೆ ಅರ್ಥ ಮಾಡ್ಕೊಳಕ್ಕೆ? 5,000 ರೂಪಾಯಿ ನೀನು ಕೊಡಬೇಕು ತಾನೆ, ಕೊಡ್ತೀನಿ, ತಗೊಂಡೋಗು. ಏನಾದರೂ ಮಾಡ್ಕ. ನಾನು ಹಿಂಗೇನೆ ಗೂಬೆ ಥರನೇ ಕಾಲೇಜ್ಗೆ ಹೋಗ್ತೀನಿ, ಗೂಬೆ ಥರನೇ ಕಾಲೇಜಿಂದ ಬರ್ತೀನಿ, ಸರಿನಾ? 5,000 ರೂಪಾಯಿ ಕೊಡ್ಸೋಕ್ಕೂ ನಿನ್ನ ಕೈಲಾಗಲ್ಲ. ಅದೇನೇ ನನಗೆ ಗೊತ್ತು ಬಿಡು. ಯಾಕೆ ಸುಮ್ಮನೆ ಮಾತಾಡಬೇಕು ನನಗೂ ಗೊತ್ತು. ಅದೇ ನಮ್ಮ ಅಮ್ಮನ ಕೇಳಿದಿದ್ರೆ ಬೇಡ ಇಲ್ಲ ಅಂತ ಅನ್ನದ, ಇಲ್ಲ ಅಂತ ಅನ್ನದ. ನಮ್ಮಮ್ಮ ನನಗೆ ಕೊಡಿಸ್ಬಿಟ್ಟಿರೋದು, ಆದರೆ ನೀನಾಗಿರೋದಕ್ಕೆ ಕೊಡ್ಸಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದೀಯಾ. ಸರಿ ಆಯ್ತು ರಚ್ಚು, ಅರ್ಥ ಮಾಡ್ಕ. ನಿನ್ಗೆ ಈಗ ಕೊಡ್ಸೋಕ್ಕಾಗಲಿಲ್ಲ ಅಂದ್ರೂ ಆಫೀಸ್ ದುಡ್ಡಾಗೆಲ್ಲ ಖರ್ಚು ಮಾಡಬೇಡ, ಸರಿನಾ? ನನ್ನ ಸಂಬಳ ಬರ್ತೈತಲ್ಲ ಆವಾಗ ನಿಂಗೆ ಅದೇನು ಬೇಕೋ ತಗೊಳ್ಳಿವಂತೆ. ಈಗ ಆಫೀಸ್ ದುಡ್ಡು ಏನೋ ಕಾಪ್ದಾಗೆಲ್ಲ ಮಾತಾಡ್ತಾ ಇದ್ದೀನಿ, ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಮನೆ ಕಡೆ ನೋಡ್ಕೋಬೇಕು, ನಿನ್ನ ನೋಡ್ಕೋಬೇಕು, ಈಚೆ ಕಡೆ ಆಫೀಸ್ ಕಡೆ ನೋಡ್ಕೋಬೇಕು, ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ. ದಯವಿಟ್ಟು ಅರ್ಥ ಮಾಡ್ಕ, ಸರಿನಾ? ನನ್ನ ಸಂಬಳ ದುಡ್ಡು ಬಂದಿದ್ದ ತಕ್ಷಣ ಕೊಟ್ಬಿಡ್ತೀನಿ. ನಿಂದು ಕಾಲೇಜ್ ಫೀಸ್ ಎಲ್ಲ ಕೊಟ್ಟಿದ್ದೀನಿ, ನಿನಗೂ ಅರ್ಥ ಮಾಡ್ಕೋಬೇಕಲ್ವ ನೀನು. ಕಾಲೇಜ್ ಫೀಸ್ ಎಲ್ಲ ಎಷ್ಟು ಖರ್ಚು ಬರ್ತೈತೆ ಅಂತ ಹೇಳ್ಬಿಟ್ಟು. ಬಿಡು ಬಿಡು, ಆಯ್ತು ಬಿಡು. ನಾನು ಅಮೇರಿಕ ನಮ್ಮ ಮಗನ ಬಿಟ್ಬಿಟ್ಟು ನಿನ್ನ ಮದುವೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು ಬಿಡು, ಸಾರ್ಥಕ ಆಗೋಯ್ತು ನನಗಂತೂ. ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದೇ ನಿಮ್ಮಮ್ಮ ಕರಿತಲ್ಲ, ನಿಮ್ಮಮ್ಮ ಕರಿದ ತಕ್ಷಣ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ದುರಾಂಕಾರವಾಗಿ ಹೇಳ್ಬಿಟ್ಟಲ್ಲ, ಅದಕ್ಕೆ ನಿಂಗೆ ಉರಿತಾ ಇರೋದು. ನಿಮ್ಮ ಅಮ್ಮನ ಮನೆಗೆ ಹೋಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಿಂಗೆ ಚೆನ್ನಾಗಿ ಉರಿತೈತೆ. ನಿಮ್ಮಮ್ಮ ಏನು ಕಮ್ಮಿನಾ? ನಾನು ಬಸ್ರಿ ಅಂತ ಹೇಳ್ಬಿಟ್ಟು ಬಂದು ಕರಿಯಕ್ಕೆ ಬಂದವಳು ಅಷ್ಟೇನೆ. ಅಷ್ಟು ಬಿಟ್ಬಿಟ್ಟು ಬೇರೆ ಇನ್ನೇನು ಉದ್ದೇಶಕ್ಕೂ ನನ್ನೇನು ಕರಿಯಕ್ಕೆ ಬಂದಿಲ್ವಲ್ಲ. ಏನು ದೊಡ್ಡದಾಗೆ ಕರಿಯಕ್ಕೆ ಬಂದವ್ರೆ, ನನ್ನನ್ನು ಇಷ್ಟಪಟ್ಬಿಟ್ಟೆ ಕರಿಯಕ್ಕೆ ಬಂದವ್ರೆ ಅಂತ ಬೇರೆ ನೀನು ಅನ್ಕೊಂಬಿಟ್ಟಿದ್ಯಾ. ಅದೆಲ್ಲ ಸುಳ್ಳು, ಅದೆಲ್ಲನೂ ಸುಳ್ಳು ನಾಟಕ. ನೋಡ್ರಚ್ಚು, ನಮ್ಮಮ್ಮನ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ. ನಮ್ಮಮ್ಮಂಗೆ ನಾನು ಅಂದರೆ ಇಷ್ಟ, ಅದಕ್ಕೋಸ್ಕರ ಬಂದವ್ರು ಕರಿಯಕ್ಕೆ. ಓ, ನಮ್ಮಮ್ಮಂಗೆ ನಾನಂದ್ರೆ ಇಷ್ಟ ಇಲ್ವಾ? ನಮ್ಮಮ್ಮಂಗೂ ನಾನು ಅಂದರೆ ಇಷ್ಟ, ನಮ್ಮಮ್ಮಂಗೆ ನಾನು ಅಂದರೆ ಪ್ರಾಣ. ನಿನ್ನ ಜೊತೆ ಬಂದಿರೋದಕ್ಕೆ ನಮ್ಮಮ್ಮ ಆ ಥರ ಮುಂಚ್ಕೊಂಡವ್ರು ಅಷ್ಟೇ. ಇಲ್ಲ ಅಂದರೆ ನಮ್ಮಮ್ಮ ನನ್ನ ಬಂದು ಕರ್ಕೊಂಡು ಹೋಗೋರು. ನನಗೆ ಗೊತ್ತು ನಿಮ್ಮ ಅಮ್ಮನ ಹತ್ರ ನಾನು ಹಿಂಗೆ ಮಾಡಿರೋದಕ್ಕೆ ನೀನು ಈ ಥರ ಎಲ್ಲ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು 5,000 ತಾನೆ ಅಲ್ಲಿ ಇಕ್ಕಿದ್ದೀನಿ, ಸಾಸಿವೆ ಡಬ್ಬದ ಮೇಲೆ ಇಕ್ಕಿದ್ದೀನಿ. ತಗೊಂಡು ಹೋಗಿ ಕಟ್ಟನ ಕಟ್ಟು ಬಿಟ್ಟನ ಬಿಡು. ಅದನ್ನು ಕಟ್ಕೊಂಡು ನನಗೇನಾಗಬೇಕು? ನನಗೆ ನಿನ್ನ ಹತ್ರ ವಾದ ಮಾಡ್ಕೊಂಡು ಕುಂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ನಾನು ಕಾಲೇಜ್ಗೆ ಹೊರಡಬೇಕು, ಟೈಮ್ ಆಯಿತು. ಛೇ, ಈ ರಚ್ಚು ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ಕಾಲೇಜಿಗೆ ಸೇರಿಸಿದ್ದೀನಿ ಅಂತ ತಪ್ಪ ಹೋಗ್ಬಿಡ್ತಾ ಮಾವ? ರಚ್ಚು ಯಾಕೆ ಕೋಪ ಮಾಡ್ಕೊಂಡು ಹೋಯ್ತಾ ಇದ್ಲಲ್ಲ? ಮಾತಾಡ್ಸಿದ್ರು ಮಾತಾಡಲಿಲ್ಲ. ತಪ್ಪು ಮಾಡ್ಬಿಟ್ಟಮ್ಮ, ತಪ್ಪು ಮಾಡ್ಬಿಟ್ಟೆ. ಛೇ, ಆಫೀಸ್ ದುಡ್ಡನ್ನೆಲ್ಲ ಎತ್ಕೊಂಡು ಖರ್ಚು ಮಾಡೋಕ್ಕೆ ಅಂತ ಹೋಗಿದ್ಲು. ಬೈದಿದ್ದಕ್ಕೆ ಹೆಂಗೆ ಸಿಕ್ರಂಗಾಡೋಯ್ತಾವಳೆ. ಮಾವ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ ಅಂತಂದರೆ ಇದೆಲ್ಲನೂ ಮಾಮೂಲಿ. ನೀವು ಅದನ್ನು ಕಷ್ಟಪಟ್ಟು ಹೆಂಗೋ ಸಾಲ್ವ್ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಈ ಥರ ಜಗಳ ಮಾಡ್ಕೊಂಡ್ರೆ ಅತ್ತೆಗೂ ಬೇಜಾರಾಗಕ್ಕಿಲ್ವಾ? ನೀವೇ ಯೋಚನೆ ಮಾಡಿ. ಅತ್ತೆಗೆ ಬೇರೆ ಬೇಜಾರು ಮಾಡ್ಬಿಟ್ಟು ಕಳಿಸಿದ್ದೀರಂತೆ, ಹೆಂಗೆ ಸಿಕ್ರಂಗೆ ಮಾತಾಡಿದ್ರಂತೆ. ಅತ್ತೆ ಬೇರೆ ಬೇಜಾರು ಮಾಡ್ಕೊಂಡು ಕೂತಿದ್ರು ಮನೆಗೆ. ನೀವು ನೋಡಿದ್ರೆ ಈ ಥರ ಮಾಡ್ತಾಯಿದ್ದೀರಾ. ನಿಮ್ಗೆ 5,000 ತಾನೆ, ನಾನು ಕೊಡ್ಲಾ ಹೇಳಿ? ಅದನ್ನು ಬಿಟ್ಟು ಈ ಥರ ಎಲ್ಲ ಜಗಳ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಇವಾಗ ಟೈಲರಿಂಗ್ ಎಲ್ಲ ಹೋಗ್ತಾ ಇದ್ದೀನಿ ಮಾವ, ಓದ್ಕೊಂಡು ಜೊತೆ ಟೈಲರಿಂಗು ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲ್ತ್ಕೊಂಡ್ಮೇಲೆ ನಾನು ದುಡಿತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಸಹಾಯ ಬೇಕು ನಾನು ಕೇಳಿ. ಅದು ಬಿಟ್ಟು ಈ ಥರ ಜಗಳ ಮಾಡೋಕ್ಕೆಲ್ಲ ಹೋಗಬೇಡಿ. ಅಯ್ಯೋ ಮಹಾ, ನಾನು ಇನ್ನಾದರೂ ದುಡ್ಡಿಸ್ಕೊಂಡ್ರೆ ಮರ್ಯಾದೆನಾದರೂ ಇರ್ತೈತಾ? ಛೇ ಛೇ ಛೇ, ಬೇಡ ಬೇಡ ಬೇಡ, ನನಗಂತೂ ಬೇಡ. ಸುಮ್ಮನೆ ಇರು. ಏನೋ ನನ್ನ ಹಣೆ ಬರಹ ನಾನು ಮಾಡಿ ತಪ್ಪು ನಾನು ಅನುಭವಿಸ್ತಾ ಇದ್ದೀನಿ. ಸೊರೋಗ್ತಾಳೆ ಬಿಡು, ಸಂಜೆ ಅಷ್ಟೊತ್ತಿಗೆ ಸೊರೋಗ್ತಾಳೆ. ಆ ಕಾಲೇಜ್ ಸ್ವಲ್ಪ ಸ್ಟ್ಯಾಂಡರ್ಡ್ ಕಾಲೇಜ್ ಅಲ್ವಾ, ಅದಕ್ಕೇನೆ ಸ್ವಲ್ಪ ಹಂಗೆ ಆಡಿಸ್ತಾವಳೆ. ಬರೀ ಸ್ಟ್ಯಾಂಡರ್ಡ್ ಹುಡುಗರ ಜೊತೆ ಸೇರಿದ್ರೆ ಅದೇ ಅದು ಬೇಕು ಇದು ಬೇಕು ಅಂತ ಅನಿಸುತ್ತೆ. ಅವ್ಳು ಸೇರೋ ಫ್ರೆಂಡ್ಸ್ ಎಲ್ಲನೂ ಫುಲ್ಲು ಸ್ಟ್ಯಾಂಡರ್ಡ್ ಆಗಿರೋರ ಜೊತೆನೇ ಸೇರ್ಕೊಂಡ್ಬಿಟ್ಟವಳೆ. ಏನು ಮಾಡೋಣ? ನೀನು ಸ್ವಲ್ಪ ಬುದ್ಧಿ ಹೇಳಿ ನಾರ್ಮಲ್ ಆಗಿರೋದು ಕಲಿಸು. ಎಲ್ಲನೂ ಅವನ ಅಜ್ಜಯ್ಯಿ ರಾಮು ಅವ್ರ ಜೊತೆನೇ ಓಡಾಡ್ತಾ ಇರೋದು ಅವಳು. ಅಯ್ಯೋ, ಫ್ರೆಂಡ್ಸ್ ತಾನೇ, ಪರವಾಗಿಲ್ಲ, ಯಾರ ಜೊತೆ ನಾನು ಓಡಾಡಲಿ. ಆದರೆ ಇವಳು ಚೇಂಜ್ ಆಗ್ತಾಳಲ್ಲ, ಅದೇ ಬೇಜಾರು ನನಗೆ. ಸರಿ ಮಾವ, ನಿಮ್ಗೆ ಏನಾದರೂ ಬೇಕು ಅಂತನ್ಸರಿ ನನಗೆ ಕಾಲ್ ಮಾಡಿ, ಸರಿ? ನಾನು ಸಹಾಯ ಮಾಡ್ತೀನಿ. ಕೂತ್ಕೊಂಡು ಸಂಜೆ ಬಂದಮೇಲೆ ಕೂತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಇದು ಮಾಡಿ, ಸರಿನಾ? ನಾನು ಕಾಲೇಜಿಗೆ ನನಗೂ ಟೈಮ್ ಆಗ್ತದೆ. ಅತ್ತೆ ಬೇಜಾರು ಮಾಡ್ಕೊಂಡಿದ್ರು. ಒಂದ್ಸಲ ಮನೆ ಹತ್ರ ಹೋಗ್ಬಿಟ್ಟು ಅತ್ತೆನ ಮಾತಾಡ್ಸ್ಕೊಂಡು ಹೋಗಿ. ಯಾವ ಮಕ್ಕ ಹೊತ್ಕೊಂಡು ಹೋಗಿ ಅಮ್ಮನ ಮಾತಾಡಿಸ್ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಏನಾಗಲ್ಲ ಮಾವ, ನೀವು ಹೋಗಿ, ನಾನು ಹೇಳಿದ್ದೀನಿ. ಆಯಿತು ಮಹಾ. ಛೇ, ಈ ಓದ್ಬೇಕಾರೆ ಈ ಟೈಮಾಗಿ ಮದುವೆ ಮಾಡ್ಕೊಂಡ್ಬಿಟ್ರೆ ಇದೇನೇನೆ ತುಂಬ 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 ಕಷ್ಟ ಹೋಗ್ಬಿಡ್ತದೆ ಜೀವನ. ಈಗ ಇವಳು ಸಮಾಧಾನ ಮಾಡ್ಲಾ, ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ಲಾ? ಯಪ್ಪ, ದುಡ್ಡು ಕಟ್ಬಿಡ್ಬೇಕು ಫಸ್ಟ್ ಹೋಗ್ಬಿಟ್ಟು. ಇಲ್ಲಾಂದರೆ ನನ್ನ ಮೇಲೆ ಕೆಟ್ಟ ಅಪಾದನೆ ಬಂದ್ಬಿಡ್ತೈತೆ. ಕೆಲಸದಿಂದ ತೆಗೆದಾಕಿದ್ರೂ ಪರವಾಗಿಲ್ಲ, ಆದರೆ ಮಾನ ಮರ್ಯಾದಿನ ಮೊದಲು ಉಳಿಸ್ಕೊಂಡು ದುಡ್ಡು ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಕೆಲಸ ಬಿಟ್ಟು ಬಂದರೂ ಪರವಾಗಿಲ್ಲ. ಮೊದಲು ಹೋಗಿ ದುಡ್ಡು ಕೊಟ್ಬಿಡ್ತೀನಿ. ಬಂದಮೇಲೆ ಹೆಂಗೋ ಒಂಚೂರು ಸಮಾಧಾನ ಮಾಡಿದ್ರೆ ಆಯಿತು ಇವಳನ್ನ.